ರಾಹುಲ್ ಗಾಂಧಿ ಅವರ ಅದಾನಿಗೆ ರಕ್ಷಣೆ ಕೊಡಕತ್ತಿರೋದು ಯಾರು? ಬಾಯ್ ಬಿಟ್ರ ಮೋದಿನೇ ರಕ್ಷಣೆ ಕೊಡಕತ್ತಾರು ಅಂತಿರಲ್ಲ. ಎಸ್ ಮಲ್ಲಿಕಾರ್ಜುನ್ ಅವ್ರು ಏನ್ ಮಾಡಾಕತ್ತಾರ ನೋಡ್ರಿ. ಅದೇ ಅದಾನಿ ಗ್ರೂಪ್ ದ ACC ಸಿಮೆಂಟ್ ಮೇಲೆ ಕೋಟ್ಯಾಂತರ ರೂಪಾಯಿ ಕೇಸ್ ಐತಿ. ಲೋಕಾಯುಕ್ತರ ತನಿಖೆ ಮಾಡಕ್ಕೂ ಕೂಡ ಕಾಂಗ್ರೆಸ್ ನಾಯಕ ಅವಕಾಶ ಕೊಡಕತ್ತಿಲ್ಲ. ಅಂದ್ರ ರಾಹುಲ್ ಗಾಂಧಿ ಅವರು ಮಾತ್ರ ಅದಾನಿ ವಿರುದ್ಧವಾಗಿದ್ದಾರ, ಉಳಿದವರೆಲ್ಲ ಅದಾನಿ ಪರವಾಗಿದ್ದಾರ. ರಾಹುಲ್ ಗಾಂಧಿ ಅವರು ಮಾತೆತ್ತಿದ್ರ ಅದಾನಿ ಅವ್ರ ಮೇಲೆ ಸಿಡಿದು ಬೀಳ್ತಾರ. ಅದಾನಿ ಅಂದ್ರ ಅಕ್ರಮ ಅಂದ್ರ ಅದಾನಿ ಮೇಲೆ ಅಷ್ಟು ಕೇಸ್ ಆದು. ಅದಾನಿಗೆ ಮೋದಿ ಸಪೋರ್ಟ್ ಇರೋದ್ರಿಂದಾನೇ ಇನ್ನೂ ಇವರು ಬಿಸ್ನೆಸ್ ಮಾಡಾಕತ್ತಾರು. ಅಮೆರಿಕಾದಾಗ ಅದಾನಿ ಅರೆಸ್ಟ್ ಆದ್ರು. ಏನ್ ಅದಾನಿ ರಾಹುಲ್ ಗಾಂಧಿ ಅದಾನಿ ಅಂದ್ರ NECಗೆ ಕೈ ಇದ್ದಂಗೆ ಇವರು. ಒಟ್ಟ ಅದಾನಿ ಬಗ್ಗೆ ಮಾತಾಡಲ್ಲ ರಾಹುಲ್ ಗಾಂಧಿ ಅವರ ಡೇ ಫಿಲ್ ಆಗೋದೇ ಇಲ್ಲ. ಹೊಸದೇನು ಹೇಳಾಕತ್ತಿ ಏನವಾ, ನೀ ಏನು ಹೊಸದು ಹೇಳಾಕತ್ತಿ ಅಂತ ಅನ್ಬೇಡ್ರಿ. ನಿಮಗೆಲ್ಲ ಗೊತ್ತೈತಿ ಅದಾನಿ ಜಪ ರಾಹುಲ್ ಗಾಂಧಿ ಅವ್ರು ಬಿಡೋದಿಲ್ಲ ಅಂತ. ಆದ್ರೆ ನಾ ಹೇಳಕತ್ತಿರೋದು ಭಾಳ ಇಂಟ್ರೆಸ್ಟಿಂಗ್ ಐತಿ. ಅದಕ್ಕಿಂತ ಮೊದಲ ಅದಾನಿ ಜಪ ಮಾಡಿದಲ್ಲ ರಾಹುಲ್ ಗಾಂಧಿ, ಅದನ್ನ ನೋಡ್ಕೊಂಬರ್ರಿ. पोर्ट्स की बात होती है, अदानी जी एयरपोर्ट्स की बात होती है, अदानी जी अदानी 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 इसीलिए अमेरिका में केस किया है भाई और बहनों। वो केस अदानी जी के खिलाफ नहीं है, वो केस सीधा मोदी जी के खिलाफ है। बीजेपी के लोगों ने कहा कि अदानी पर आक्रमण देश पर आक्रमण है, मतलब इनके माइंड में देश अदानी है और अदानी देश है। ನೋಡಿದ್ರಲ್ರಿ, ಸನ್ಮಾನ್ಯ ಶ್ರೀ ರಾಹುಲ್ ಗಾಂಧಿ ಅವರು ಅದಾನಿ ಬಗ್ಗೆ ರೋಷಾವೇಶವಾಗಿ ಮಾತಾಡಿದ್ನ. ಅದೇ ರೋಷಾವೇಶ ರಾಹುಲ್ ಗಾಂಧಿ ಅವ್ರಿಗೆ ಇದ್ದಷ್ಟೇ ಪ್ರಮಾಣದಾಗ ಕಾಂಗ್ರೆಸ್ನ ನಾಯಕರಿಗೂ ಇದ್ದಿದ್ರ ಚಲೋ ಇರ್ತಿತ್ತು. ಬಟ್ ರಾಹುಲ್ ಗಾಂಧಿ ಅವರ ನಿಮ್ಮ ಕಾಂಗ್ರೆಸ್ ನಾಯಕರು ಕರ್ನಾಟಕದಾಗ ಅದಾನಿ ಅವರಿಗೆ ರಕ್ಷಣೆ ಕೊಡೋ ಕೆಲಸ ಮಾಡಾಕತ್ತಾರು. ಬಾಯ್ ಬಿಟ್ರ ಅದಾನಿ ಮೇಲೆ ಆರೋಪ ಮಾಡೋ ನೀವು ಇದನ್ನ ಗಮನಿಸಲೇ ಇಲ್ಲ. ಕಲಬುರ್ಗಿ ವಾಡಿ ಒಳಗಿರೋ ಅದಾನಿ ಗ್ರೂಪ್ಸ್ನ ACC ಪ್ರೈವೇಟ್ ಲಿಮಿಟೆಡ್ ಅಕ್ರಮವಾಗಿ ಗಣಿಗಾರಿಕೆ ಮಾಡೈತಿ ಅಂತ ಕೋಟ್ಯಾಂತರ ರೂಪಾಯಿ ಆರೋಪ ಹೊತ್ಕೊಂಡೈತಿ. ಇದನ್ನ ದ ಫೈಲ್ ವರದಿ ಮಾಡೈತಿ. ಈ ಅಕ್ರಮ ಭೂ ಗಣಿಗಾರಿಕೆಯನ್ನ ತಡೆಗಟ್ಟಕ್ ಯಾರೆಲ್ಲ ಸಪೋರ್ಟ್ ಮಾಡ್ಯಾರು ಅಥವಾ ಯಾರೆಲ್ಲ ಇದನ್ನ ಗಮನಿಸಿಲ್ಲ ಅವ್ರ ಮೇಲೆ ಆಕ್ಷನ್ ತಗೋಬೇಕು ಅಂತ ಆರ್ಡರ್ ಬಂದೈತಿ. ಲೋಕಾಯುಕ್ತನೇ ಇದನ್ನ ತನಿಖೆ ಮಾಡಬೇಕು ಅಂತ ಕೈಗಾರಿಕೆ ವಾಣಿಜ್ಯ ಇಲಾಖೆ ಹೇಳ್ಬಿಟ್ಟೈತಿ. ಕೈಗಾರಿಕೆ ಮತ್ತು ವಾಣಿಜ್ಯ ಇಲಾಖೆ ಶಿಫಾರಸು ಮಾಡಿ ಒಂದು ಲೆಟರ್ ಕಳಿಸ್ತೈತಿ, ಗೊತ್ತೇನ್ರಿ? ಆ ಲೆಟ್ರು ಅಲ್ಲೇ ಬಿದ್ದು ಕೊಳೆಯಾಕತ್ತೈತಿ. ಗಣಿ ಸಚಿವ SS ಮಲ್ಲಿಕಾರ್ಜುನ್ ಅವರ ಆಫೀಸ್ ಒಳಗ ಬಿದ್ದ ಕೊಳೆಯಾಕತ್ತೈತಿ. ಅದ್ರ ಬಗ್ಗೆ ಆಕ್ಷನ್ ತಗೊಳ್ಳೋದಾಗ್ಲಿ, ಅದಾನಿ ಗ್ರೂಪ್ಸ್ ಮೇಲೆ ಕೇಸ್ ಮಾಡೋದಾಗ್ಲಿ, ಇನ್ವೆಸ್ಟಿಗೇಷನ್ ಮುಂದುವರ್ಸೋದಾಗ್ಲಿ ಯಾವ ಕೆಲಸನೂ ನಡೆಯವಲ್ತು. ACC ಸಿಮೆಂಟ್ಸ್ ಪ್ರೈವೇಟ್ ಲಿಮಿಟೆಡ್ ಏನೈತಲ್ಲ 850 ಕೋಟಿ ಹಗರಣ ಮಾಡೈತಿ ಅನ್ನೋ ಆರೋಪ ಐತಿ. ಅಷ್ಟು ದಂಡ ಕಟ್ಟಿನ ಈ ಕೇಸಿಂದ ಹೊರಗೆ ಬರೋ ಅವಕಾಶ ಅವ್ರಿಗೆ ಐತಿ. ಅಷ್ಟು ಕೋಟಿ ರೂಪಾಯಿ ಅವ್ರು ಕಟ್ಟಬೇಕಾಗೈತಿ ದಂಡ. ಅಂದ್ರ ಎಷ್ಟು ಸ್ಪೀಡಾಗಿ ಇನ್ವೆಸ್ಟಿಗೇಷನ್ ಆಗಬೇಕು. SS ಮಲ್ಲಿಕಾರ್ಜುನ್ ಅವರು ಯಾಕ ಆ ಕಡತವನ್ನ ಅಲ್ಲೇ ಕೊಳ್ಸಾಕತ್ತಾರು? ಕೈ ಎತ್ಕೊಂಡು ಆಕ್ಷನ್ ಯಾಕೆ ತಗೋವಲ್ರು? ಹಿಂಗಂತ ದ ಫೈಲ್ ಪತ್ರಿಕೆ ಪ್ರಶ್ನೆ ಮಾಡಕತ್ತೈತಿ. ಇಷ್ಟೆಲ್ಲ ಹಗರಣಗಳ ಮೂಟೆಯನ್ನ ಹೊತ್ಕೊಂಡಿರೋ ACC ಸಿಮೆಂಟ್ ಪ್ರೈವೇಟ್ ಲಿಮಿಟೆಡ್ ಮೇಲೆ ಆಕ್ಷನ್ ತಗೊಳ್ಳಾರ್ದಕ್ಕ ಅದಾನಿ ಗ್ರೂಪ್ಸ್ ಅವ್ರದ ಈ ಒಂದು ಪ್ರೈವೇಟ್ ಲಿಮಿಟೆಡ್ ಕಂಪನಿ ಇರೋದ್ರಿಂದ ತಗೊಳಕತ್ತಿಲ್ಲ ಅಂತ ಬ್ಯಾರೆದವ್ರು ಆರೋಪ ಮಾಡಕತ್ತಾರು. ಈಗ SS ಮಲ್ಲಿಕಾರ್ಜುನ ಅವರು ಕೂಡ ಕಾಂಗ್ರೆಸ್ನ ನಾಯಕರು. ರಾಹುಲ್ ಗಾಂಧಿ ಅವ್ರು ನೋಡಿದ್ರ ಅದಾನಿ ವಿರುದ್ಧವಾಗಿ ಮಾತಾಡ್ತಾರ. ಇಲ್ಲಿ ಮಲ್ಲಿಕಾರ್ಜುನ್ ನೋಡಿದ್ರ ಅವರಿಗೆ ರಕ್ಷಣೆ ಕೊಡಕತ್ತಾರ. ಇಲ್ಲಿ ಒಂದು ಪ್ರಶ್ನೆ ಬರ್ತೈತಿ, ರಕ್ಷಣೆ ಕೊಡೋಕ ಏನು ಕಾರಣ? ಅದೇನು ಕಾರಣನೋ ಅವರು ರಾಹುಲ್ ಗಾಂಧಿ ಅವ್ರಿಗೆ ಹೇಳ್ಬೇಕು, ರಾಹುಲ್ ಗಾಂಧಿ ಅವ್ರು ಇವ್ರನ್ನ ಕೇಳಬೇಕು. ಇಲ್ಲಿ ವಿಷಯ ಬಹಳ ಸಿಂಪಲ್ ಐತ್ರಿ. ಅದಾನಿ ಬಗ್ಗೆ ರಾಹುಲ್ ಗಾಂಧಿ ಅವರು ಮಾತಾಡೋದು ನಿಜವಾಗ್ಲೂ ಖರೆ ಇದ್ರ ಅವ್ರ ನಾಯಕರು ಕೂಡ ಅದನ್ನ ಫಾಲೋ ಮಾಡ್ಬೇಕಲ್ಲ. ಯಾಕೆ ಇಲ್ಲಿ ರಕ್ಷಣೆ ಕೊಡೋಂಥ ಕೆಲಸ ಮಾಡಕತ್ತಾರು? ಅಥವಾ ರಾಹುಲ್ ಗಾಂಧಿ ಅವರು ನಿಮ್ಗೆ ಗೊತ್ತಿದ್ದು ಗೊತ್ತಿಲ್ದಂಗಿದ್ರೋ ಗೊತ್ತಿಲ್ಲ. ಈಗ ನಾ ಹೇಳಾಕತ್ತೀನಿ, ಈಗರೇ ಕೇಳ್ರಿ. ಯಾಕಪ್ಪ ಅದಾನಿ ಗ್ರೂಪ್ಸ್ನ ನೀವು ರಕ್ಷಣೆ ಮಾಡಾಕತ್ತೀರಿ? ಇದೆಲ್ಲ ತಪ್ಪಿಲ್ಲೋ? ನಾ ನೋಡಿದ್ರು ಅದಾನಿ ಅಂತ ಭಾಷಣ ಬಿಗಿತನು, ಇದೆಂಥದ್ದು ಅಂತ ಪ್ರಶ್ನೆ ಮಾಡ್ರಿ. ಅದನ್ನ ಬಿಟ್ಟು ಮೈಕ್ ಸಿಕ್ಕಾಗೆಲ್ಲ ಅದಾನಿ ಹಂಗಾಯ್ತು, ಅದಾನಿ ಹಿಂಗಾಯ್ತು, ಮೋದಿನೇ ಅದಾನಿಗೆ ರಕ್ಷಣೆ ಕೊಡಾಕತ್ತಾರು ಅಂತ ಮಾತಾಡೋದು ಬಿಟ್ಟು ನಿಮ್ಮ ನಾಯಕರು ಅವರಿಗೆ ರಕ್ಷಣೆ ಕೊಡಾಕತ್ತಾರ, ಅದ್ರ ಬಗ್ಗೆ ತಲೆ ಕೆಡಿಸ್ಕೊರಿ.